ಅವರು ಉಸ್ತುವಾರಿ ಕೊಟ್ಟ ಅಲ್ಲಿ ಹಿಂದುಳಿದ ಸಮುದಾಯಗಳ ಬಗ್ಗೆ ಸಂಪರ್ಕ ಮಾಡಿಕೊಂಡು ಅವ್ರ ವಿಶ್ವಾಸ ತೆಗೆದುಕೊಳ್ಳೋ ಕೆಲಸವನ್ನು ಅದ್ರ ಜೊತೆಗೆ ರಾಜ್ಯ ಮಟ್ಟದಲ್ಲೂ ಒಂದೇನೋ ಪ್ಲ್ಯಾನ್ ನಡೆಸಿದ್ದಾರೆ ಸತೀಶ್ ಅವರು ಆದರೂ ಸಹಿತ. ಹೀಗಾಗಿ ಇವೆರಡೂ ಘಟನೆಗಳಿಂದಾಗಿ ಈ DKC ಮತ್ತು ಸತೀಶ್ ಅವರ ಈ ಪ್ರಯತ್ನದಿಂದಾಗಿ ಇಲ್ಲಿ ಏನಾಗ್ಯದಪ್ಪ ಅಂದ್ರೆ ಕಾಂಗ್ರೆಸ್ಗೆ ಬಿಸಿ ತುಪ್ಪ ಆಗ್ಯದ. ಸಿದ್ದರಾಮಯ್ಯ ಇಳಿಸ್ಬಾರ್ದು ಅನ್ನೋಂಥದ್ದು. ಸಿದ್ದರಾಮಯ್ಯ ಇಳಿದ್ರೆ ಏನಾಗ್ಬೋದು, ಇಳಿಸ್ದೇ ಇದ್ರೆ ಏನಾಗ್ಬೋದು ಪರಿಣಾಮ, ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕತ್ತದ. ಹೀಗಾಗಿ ಈ ಸಂದರ್ಭದಾಗ ನಮ್ಮ ರಾಹುಲ್ ಗಾಂಧಿಯವ್ರ ನಿರ್ಧಾರ ಬಹಳ ಪ್ರಮುಖ ಆಗ್ತದೆ. ಯಾರನ್ನ ಬಿಡೋದು ಯಾರನ್ನ ಹಿಡ್ಕೊಳ್ಳೋದು ಅಂತೇಳಿ. ಯಾಕೆ ಎರಡೂ ಅಷ್ಟೇ ಬಲಿಷ್ಠ ಆಗಿದ್ದಾರೆ, ಎರಡೂ ಕಡೆನೂ ಅದೇ ರೀತಿ ಅದ. ಮತ್ತು ಕಾಂಗ್ರೆಸ್ ಪಕ್ಷ ಒಂದು ವೇಳೆ ಇದೇ ಒಂದು ಗ್ರೌಂಡ್ ಮೇಲೆ ಹೊಡೆದು ಹೋದರೂ ಹೋಗ್ಬೋದೇನೋ ಅನ್ನುವಂಥ ವಾತಾವರಣ ಸಹಿತ ಕೇಳಿ ಬರ್ಲಿಕ್ಕತ್ತಿದ್ದಾವೆ. ಹೀಗಾಗಿ ಈಗ ಕಾಂಗ್ರೆಸ್ ಏನಪ್ಪ ಅಂತಂದ್ರೆ ಇವರು ಕಾಲದಲ್ಲಿ ಯಾರನ್ನು ಸೇಮ್ ಮಾಡೋದು ಅಥವಾ ಇದ್ದ ಸೇಮನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗೋದಾ ಅನ್ನೋ ವಿಚಾರದಲ್ಲಿ ಇದ್ದಾರೆ. ಆದರೆ ಇದ್ದ ಸೇಮ್ ಕಂಟಿನ್ಯೂ ಆಗೋದು ಬೇಡ ಅನ್ನೋ ಹಂತಕ್ಕೆ DKC ಅವರು ಅವ್ರ ಜೊತೆಗೆ ಅವರೆಲ್ಲ ಬರ್ತಾಯಿದ್ದಾರೆ. ಈ ಸಲ ಮಾಡಿ ನಮ್ಮನ್ನು ನಾವು ಜೊಕ್ಕೊಂಡು ಹೋಗ್ತೀವಿ ಅನ್ನುವಂಥ ಮಾತು. ಆದರೆ ಸಿದ್ದರಾಮಯ್ಯರಿಗೆ DKC ಅವ್ರಿಗೆ ಕೊಡೋ ಮನಸ್ಸಿಲ್ಲ ಅನ್ನೋದು ಈಗಾಗಲೇ ಸ್ಪಷ್ಟ ಆಗ್ಯದ. ಅವರು ಈಗಾಗಲೇ ದಲಿತ ಸಮುದಾಯದ ಲೀಡರ್ಗಳ ಜೊತೆ ಸಂಪರ್ಕದಲ್ಲಿದ್ದಾರೆ. ಏನು ಮಾಡಿ ಅವರನ್ನ ಇಲ್ಲಿ ಚೈತ್ರ ಉಳಿಸ್ಬೇಕು, ನಮ್ಮ ಒಂದೆಲ್ಲ ಬಿಡೋದಾದ್ರೆ ಮುಖ್ಯಮಂತ್ರಿ ಸ್ಥಾನವನ್ನು ಅನ್ನೋಂಥ ಹಂತಕ್ಕೆ ಸಿದ್ದರಾಮಯ್ಯ ಬಂದಾರೆ. ಈ ಒಟ್ಟಾರೆ ಈತ ಕಾಲದಿಂದ ಯಾರು ಸೇಮಾಗಿ ಬರ್ತಾರ ಯಾರು ಇಲ್ಲ ಅನ್ನೋದು ಇನ್ನೂ ಹೆಚ್ಚು ಕುತೂಹಲ ಮೂಡಿಸ್ತಾ ಇದ್ದಾರೆ. ಆದರೆ DKC ಅವರು ಮಾತ್ರ ದೊಡ್ಡ ಪ್ರಮಾಣದ ಪ್ರಯತ್ನ ನಡೆಸಿದ್ದಾರೆ. ಅವ್ರ ಪ್ರಯತ್ನ ಯಶಸ್ವಿ ಆಗ್ತದೆ ಅನ್ನುವಂಥದ್ದು. ಯಾಕಂತಂದ್ರೆ ವಿಶೇಷವಾಗಿ ಸಿದ್ದರಾಮಯ್ಯರು ಮತ್ತು ಜೊತೆಗಾರರು ಶತಾಯಗತ ಈ ಸಲ ಬಿಟ್ಟು ಕೊಡಲೇಬಾರದು ಅನ್ನೋಂಥ ಮತ್ತು ಬಿಟ್ಟರೂ ಸಹಿತ ದಲಿತ ಸೇಮ್ ಆಗುವಂಥ